ಭಾರತ ದೇಶದಲ್ಲಿ ಶೈಕ್ಷಣಿಕ ಕ್ರಾಂತಿ ನಡೀತಾ ಇದೆ. ಈ ಶಿಕ್ಷಣ ಕ್ರಾಂತಿಯಲ್ಲಿ ಭಾರತ ಸರ್ಕಾರ ಶಿಕ್ಷಣದಲ್ಲಿ ಎಡವಿದೆ. ಕಾರಣ ಇಷ್ಟೇ, ಮೊನ್ನೆ ನಡೆದ ನೀಟ್ ಹಗರಣದಲ್ಲಿ ಸುಮಾರು ಲಕ್ಷಾಂತರಗಟ್ಟಲೆ ಭಾರತದ ಯುವಕರು ತಮ್ಮ ಶೈಕ್ಷಣಿಕ ಜೀವನಕ್ಕೆ ಶರಣಾಗಿದ್ದಾರೆ. ಅದರಲ್ಲಿ ಸುಮಾರು 21 ಮಂದಿ ಯುವಕರು ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಈ ವಿಷಯವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಆಗಿರ್ಬೋದು, ಸೋನಮ್ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ದೇಶದ ಅಖಿಲೇಶ್ ಯಾದವ್ ನಾನಾ ಯಾದಿಯಾಗಿ ಎಲ್ಲರೂ ಜಂತರ್ ಮಂತರ್ನಲ್ಲಿ ಒಂದು ಧರಣಿ ಕೂಡ್ತಾರೆ. ಆ ಧರಣಿ ಸಂದರ್ಭದಲ್ಲಿ ಕರ್ನಾಟಕದ ಒಬ್ಬ ಹುಚ್ಚ ಮಂತ್ರಿ ಸಿ.ಟಿ. ರವಿ ಅಂತ ಒಬ್ಬ ಹುಚ್ಚ ಭಾರತ ದೇಶದಲ್ಲಿ ಸಂವಿಧಾನಾತ್ಮಕವಾಗಿ ನಡೆದಂತಹ ಒಂದು ಧರಣಿಯಲ್ಲಿ ನೀಟಿಗೂ ಮುಲ್ಲಾವಿಗೆ ಏನು ಸಂಬಂಧ, ಮುಸಲ್ಮಾನರ ಎದಿ ಸಿಡಿದರೆ 3 ಅಕ್ಷರ ಇಲ್ಲ ಅಂಥೇಳಿ ಒಂದು ದುರಂಕಾದಾರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹುಚ್ಚನಿಗೆ ಈ ಮುಖಾಂತರ ಹೇಳಿ ಬಯಸ್ತೇನೆ, ನಾನು ಭಾರತದ ಪ್ರಥಮ ಶಿಕ್ಷಣ ಮಂತ್ರಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು, ಅದೇ ಥರ ಭಾರತದ ಪ್ರಥಮ ಪ್ರಜೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು, ಅದೇ ರೀತಿ IAS ಆಫೀಸರ್ ಆಗಿರ್ಬೋದು, ಆಮೇಲೆ SP ಕರ್ನಾಟಕದಲ್ಲಿ IAS ಆಫೀಸರ್ ಮೊಹಮ್ಮದ್ ಅಕ್ರಮ್ ಬಾಷಾ ಆಗಿರ್ಬೋದು, ಮೊಹಮ್ಮದ್ ರೋಷನ್ ಆಗಿರ್ಬೋದು, ಮೊಹಮ್ಮದ್ ಖಿಜರ್ ಆಗಿರ್ಬೋದು, ಫೌಜಿಯಾ ತರಮ್ಮನಾಬ್ ಆಗಿರ್ಬೋದು, ಅದೇ ಥರ ಮಣವಣ್ಣನ್ ಆಗಿರ್ಬೋದು, ಅದೇ ಥರ IPS ಅಲ್ಲಿ ಕರ್ನಾಟಕದ ಒಂದು ಪೊಲೀಸ್ ಇಲಾಖೆ ಉನ್ನತ ಹುದ್ದೆಯನ್ನು ಹೊರಡಿಸಿದಂಥ MA ಸಲೀಂ ಅವರು DG ಆ್ಯಂಡ್ IGP, CA ಬಾಬಾ ಆಗಿರ್ಬೋದು, ಅಬ್ದುಲ್ ಅಹಮದ್ ಆಗಿರ್ಬೋದು, ಸಾರಾ ಫಾತಿಮಾ ಆಗಿರ್ಬೋದು, ಸೈದುಲ್ ಅದಾವಲ್ ಆಗಿರ್ಬೋದು, ಸಾಹಿಲ್ ಬಾಗ್ಲಾ ಆಗಿರ್ಬೋದು, ಈ ಥರ ಉನ್ನತ ಹುದ್ದೆಯಲ್ಲಿದ್ದಾರೆ. ನಾನು ಕೂಡ MA ಜರ್ನಲಿಸಮ್ ಪದವೀಧರ. ಈ ಹುಚ್ಚನಿಗೆ ಹೇಳಬಯಸ್ತೇನೆ, ಮುಸಲ್ಮಾನರ ಬಗ್ಗೆ ಈ ಥರ ಕೀಳು ಪದಗಳಿಂದ ಮಾತಾಡಿದರೆ ನಿನಗೆ ತಕ್ಕ ಉತ್ತರ ಕೊಡಬೇಕಾಗ್ತದೆ ಸಿ.ಟಿ. ರವಿ. ಇನ್ಮೇಲಾದರೂ ಭಾರತದ ಮುಸಲ್ಮಾನರ ಬಗ್ಗೆ ಮಾತಾಡುವಾಗ ಭಾಳ ಎಚ್ಚರಿಕೆಯಿಂದ ಇರಲಿ. ಇದೇ ವಿಚಾರವಾಗಿ ಇವತ್ತು ನಾವು ಮಾನ್ಯ ಕರ್ನಾಟಕದ ಘನವೆತ್ತ ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ, ಹಾನಗಲ್ ತಹಶೀಲ್ದಾರ್ ಮುಖಾಂತರ. ಏನು ಅಂತ ಹೇಳಿದರೆ, ಇಂಥ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿರುವ ಮತ್ತು ಅಲ್ಪಸಂಖ್ಯಾತರ ಮುಸಲ್ಮಾನರ ಬಗ್ಗೆ ಇಲ್ಲ ಸಲ್ಲದ ಆರೋಪನ ಮಾಡುತ್ತಿರುವ ಈ ಸಿ.ಟಿ. ರವಿ ಅಂತ ಮತ್ತು BJP ಕೆಲ ನಾಯಕರಿಗೆ ಕೂಡಲೇ ಇವರ ಸಂವಿಧಾನಾತ್ಮಕವಾಗಿರುವಂಥ ಸ್ಥಾನದಲ್ಲಿ ಇವರನ್ನು ವಜಾಗೊಳಿಸಿ ಇವ್ರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಈ ಮೂಲಕ ಆಗ್ರಹಪಡಿಸಿದ್ದೇವೆ. ಈ BJPಯವರಿಗಾಗಿರ್ಬೋದು, ಈ ಸಿ.ಟಿ. ರವಿಗಾಗಿರ್ಬೋದು, ಮುಸಲ್ಮಾನರು, ಇಸ್ಲಾಂ, ಪಾಕಿಸ್ತಾನ, ಹಿಂದೂಸ್ತಾನ ಬಿಟ್ಟರೆ ಬೇರೆ ಯಾವುದೇ ಥರದ ವಿಷಯಗಳಿಲ್ಲ. ಅದಕ್ಕಾಗಿ ಶಿಕ್ಷಣ ನೀತಿಯನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿ ಈಗಾಗಲೇ ಮೋದಿಯವರ ಒಂದು ವಿಕೆಟ್ ಪತನ ಆಗಿದೆ ಧರ್ಮೇಂದ್ರ ಪ್ರಧಾನ್ ಮುಖಾಂತರ. ಈ ಥರ ಬರೋ ದಿನಗಳೊಳಗೆ ಇದೇ ಥರ ಅವರು ಇಲ್ಲ ಸಲ್ಲದ ದಬ್ಬಾಳಿಕೆ ಮಾಡ್ತಾಯಿದ್ರೆ ಈ ದೇಶದ ಜನ ಈ ದೇಶದ ಸಂವಿಧಾನವನ್ನು ಒಪ್ಪಿಕೊಂಡವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಪ್ಪಿಕೊಂಡವರು, ಮಹಾತ್ಮ ಗಾಂಧಿಯನ್ನು ಒಪ್ಪಿಕೊಂಡವರು ಮತ್ತು ಭವ್ಯ ಭಾರತದ ಕನಸನ್ನು ಕಂಡಂಥ ಈ ದೇಶದ ನಾಗರಿಕರು ಒಂದು ದಿನ ಇವರಿಗೆ ಬುದ್ಧಿ ಕಲಿಸುವಂಥ ಟೈಮ್ ಬಂದಿದೆ. ದಯವಿಟ್ಟು ಇನ್ಮೇಲೆ ಆದರೂ ಯಾರೇ ಆಗಿರಲಿ, ತಪ್ಪು ಯಾರೇ ಮಾಡಿರಲಿ, ತಪ್ಪೇ ಯಾರೂ ಕೂಡ ಯಾವುದೇ ಸಮಾಜಕ್ಕಾಗಲಿ ಯಾವುದೇ ಸಮುದಾಯಕ್ಕಾಗಲಿ ತಪ್ಪು ಶಬ್ದಗಳಿಂದ ಮತ್ತು ಅಸಂಬದ್ಧವಾದ ವ್ಯಾಖ್ಯಾನಗಳು ಮಾಡೋದ್ರಿಂದ ದೂರ ಇರಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ನನ್ನ ಹೆಸರು MA ಮುಲ್ಲಾ ಹಾನಗಲ್.